ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ತಿಪ್ಪೇಸ್ವಾಮಿ ಕನ್ನಡಿಗ ಮಾತಾಡ್ತಿದ್ದೀನಿ. ಸೊ ಈ ದಿನ ಜುಲೈ 30, ಇಡೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಭಾರತೀಯ ಚಿತ್ರರಂಗ, ಪ್ರಪಂಚದ ಚಿತ್ರರಂಗದಲ್ಲೇ ಒಂದು ಅದ್ಭುತವಾದ ಚಲನಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲೂ ಒಬ್ಬ ಖಳನಾಯಕನ ಪಾತ್ರಧಾರಿಯನ್ನು ಒಂದು ಅದ್ಭುತವಾಗಿ ತೋರಿಸಿದರಂತಲೇ ನಾವು ಹೇಳ್ಬೋದು. ಸೊ ಅದು ಒಂದು ಕನ್ನಡ ನಾಯಕ ನಟ, ಸೊ ಕರ್ನಾಟಕದ ಹೆಮ್ಮೆ, ಇಡೀ ಪ್ರಪಂಚದ ಚಿತ್ರರಂಗವನ್ನೇ ಕರ್ನಾಟಕದ ಕಡೆ ತಿರುಗಿ ನೋಡುವಂತೆ ಮಾಡುತ್ತೇನೆಂದು ಒಮ್ಮೆ ಹೇಳಿದಂತಹ ನಾಯಕ ನಟ ಇಂದು ಆ ರೀತಿ ಮಾಡಿ ತೋರಿಸಿರುವಂತಹ ನಟ ಬೇರೆ ಯಾರೂ ಅಲ್ಲ, ರಾಕಿಂಗ್ ಸ್ಟಾರ್ ಯಶ್. ಸೊ ತಮ್ಮ ಒಂದು ಅದ್ಭುತವಾದ ನಟನೆಯಿಂದ, ಖಡಕ್ ಡೈಲಾಗ್ಗಳಿಂದ, ಸೊ KGF 1, KGF 2 ಚಿತ್ರಗಳ ನಂತರ ಸೊ ಏನು ಈಗ ಇದೇ ಆಗಸ್ಟ್ 26 ಟ್ಯಾಕ್ಸಿಗೆ ರಿಲೀಸ್ ಆಗ್ತಿದೆಯೋ, ಅದರ ನಂತರ ದೀಪಾವಳಿಗೆ ಬರ್ತಕ್ಕಂಥ ನಮ್ಮ ದೇಶದ ಹೆಮ್ಮೆಯ ಕೃತಿ, ಸೊ ನಮ್ಮ ವಾಲ್ಮೀಕಿ ಮಹರ್ಷಿ ಬರೆದಿರ್ತಕ್ಕಂಥ ಶ್ರೀರಾಮಾಯಣ. ಸೊ ವಾಲ್ಮೀಕಿ ಇಲ್ಲದ ರಾಮಾಯಣ ಅಪೂರ್ಣ ಅಂತ ಹೇಳಿ ಕರೀತಾರೆ ಎಲ್ಲರೂ. ಸೊ ಅಂತಹ ರಾಮಾಯಣ ಸೊ ಇತ್ತೀಚಿನ ತಂತ್ರಜ್ಞಾನಗಳ ಮುಖಾಂತರ ಸೊ ಅದ್ಭುತವಾಗಿ ಸೊ ಪರದೆಯ ಮೇಲೆ ತರ್ತಕ್ಕಂಥ ಕೆಲಸ ಅದ್ಭುತವಾಗಿ ಸಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ರಾಮಾಯಣ ಅಂತಂದರೆ ಸೊ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ, ದಶರಥ, ಈ ಥರ ಎಲ್ಲ ಪಾತ್ರಗಳು. ಸೊ ಕೊನೆಯದಾಗಿ ರಾವಣ ಬರ್ತಾನೆ, ಸೊ ಸೀತೆನ ತಗೊಂಡು ಹೋಗ್ತಾನೆ ಶ್ರೀಲಂಕಕ್ಕೆ. ಆಮೇಲೆ ಹನುಮಂತ ಹೋಗ್ತಾನೆ ಶ್ರೀರಾಮನಿಗೆ ಸಹಾಯ ಮಾಡಿ ಸೀತೆಯನ್ನು ಬಿಡಿಸ್ಕೊಂಬರೋದಕ್ಕೆ ಲಂಕಾ ದಹನ ಮಾಡ್ತಾನೆ. ಸೊ ಸಂಜೀವಿನಿನ ಹೊತ್ಕೊಂಬಂದು ಸೊ ಲಕ್ಷ್ಮಣನ ಬದುಕಿಸ್ತಾನೆ ಅಂತಂದೇಳಿ ನಾವೆಲ್ಲ ಕೇಳಿದ್ವಿ. ಸೊ ಅವಾಗವಾಗ ನಮ್ಮ ಹಳ್ಳಿ ನಾಟಕಗಳಲ್ಲಿ ಸಹ ಸೊ ನೋಡಿದ್ದುಂಟು. ಸೊ ಅಂತಹ ಸಂದರ್ಭದಲ್ಲಿ ಸೊ ಈಗಿನ ಆಧುನಿಕ ತಂತ್ರಜ್ಞಾನಗಳ ಮೂಲಕ ಸೊ ಶ್ರೀರಾಮಾಯಣವನ್ನು ಸೊ ಭಾಗ 1ರಲ್ಲಿ ಇದೇ ದೀಪಾವಳಿಗೆ ಬಿಡುಗಡೆ ಆಗುತ್ತೆ ಚಲನಚಿತ್ರ. ಸೊ ಅದ್ಭುತವಾಗಿ ನಟನೆ ಮೂಲಕ, ಅದರಲ್ಲೂ ರಾವಣ ಪಾತ್ರ ಮಾಡಿರ್ತಕ್ಕಂಥ ಯಶ್ ಅವರು ತುಂಬ ಖಡಕ್ಕಾಗಿ ಸೊ ನಟನೆ ಮಾಡಿದ್ದಾರೆ. ಟ್ರೇಲರ್ನಲ್ಲಿ ತುಂಬ 4 ಗಂಟೆ 4 ನಿಮಿಷ 15 ಸೆಕೆಂಡುಗಳ ಕಾಲ ಸೊ ಆವರಿಸ್ಕೊಂಡಿರೋದು ಯಶ್ ಅವರ ಮ್ಯಾನರಿಸಮ್, ಅವರ ಔಟ್ಲುಕ್ಕು, ಅವರ ಖಡಕ್ ಡೈಲಾಗ್, ಅವರ ವಾಯ್ಸ್ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ರಾವಣ ಯಾವ ರೀತಿ ಖಳನಾಯಕನಾಗಿದ್ದ, ಸೊ ರಾವಣನ ವರ್ಚಸ್ಸು ಹೆಂಗಿತ್ತು ಅಂತಂದೇಳಿ ಕೇಳಿದ್ವಿ. ಸೊ ಈಗಿನ ಜನ್ರೇಷನ್ನು ಕಣ್ ತುಂಬಿಕೊಂಡು ನೋಡ್ಬೋದು ಆ ಅದೇ ಮ್ಯಾನರಿಸಮ್ನ. ಸೊ ಡೈರೆಕ್ಟರ್ ತಿವಾರಿ ಅವರು ತೊಗೊಂಬಂದಿದ್ದಾರಂತೆ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು, ಟ್ರೈಲರ್ ನೋಡಿ. ಸೊ ಅದ್ರ ಒಳಗಡೆ ಚಿತ್ರ ಹೆಂಗಿದೆ ಏನಂತಂದೇಳಿ ನಾವು ಚಲನಚಿತ್ರ ರಿಲೀಸ್ ಆದಮೇಲೆ ನೋಡ್ಬೋದು. ಸೊ ರಾಮಾಯಣ ಆಲ್ಮೋಸ್ಟ್ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ರಾಮಾಯಣದ ಬಗ್ಗೆ ಗೊತ್ತಿದೆ. ಸೊ ರಾಮನ ಬಗ್ಗೆ ಗೊತ್ತಿದೆ, ಲಕ್ಷ್ಮಣನ ಬಗ್ಗೆ ಗೊತ್ತಿದೆ, ಸೀತಾದೇವಿ ಬಗ್ಗೆ ಗೊತ್ತಿದೆ, ಹನುಮಂತನ ಬಗ್ಗೆನೂ ಗೊತ್ತಿದೆ. ಸೊ ಈ ಟ್ರೈಲರ್ನಲ್ಲಿ ಎಲ್ಲೂ ಹನುಮಂತನ ತೋರಿಸಿಲ್ಲ. ಸೊ ಅದೇನೋ ಚಿತ್ರರಂಗದ ಕ್ಯೂರಿಯಾಸಿಟಿ ಇರ್ಬೋದು. ಅದ್ರ ಜೊತೆಗೆ ಸೊ ಅವರು ಹನುಮಂತ ಬರ್ತಕ್ಕಂಥದ್ದು ಭಾಗ 2ನಲ್ಲಿ ಇರ್ಬೋದು. ಸೊ ಆ ಏನೋ ಕ್ಯೂರಿಯಾಸಿಟಿ ಜನಕ್ಕೆ, ಸೊ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗಲಿ ಅಂತಂದೇಳಿ ತೋರಿಸ್ದೇ ಇರ್ತಕ್ಕಂಥ ವಿಶೇಷತೆ ಇರ್ಬೋದು. ಸೊ ಡೈರೆಕ್ಟರ್ದು ಮತ್ತು ಫಿಲ್ಮ್ ಮ್ಯಾನೇಜ್ಮೆಂಟಿಂದು. ಸೊ ಅದೇ ರೀತಿಯಾಗಿ ಯಶ್ ಅವ್ರದ್ದೇ ಈ ಟ್ರೈಲರ್ನಲ್ಲಿ ತೋರಿಸಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಮಿಂಚಲು ರೆಡಿಯಾಗಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಕನ್ನಡಿಗ. ಸೊ ಅವರ ಅದ್ಭುತ ಸಿನಿ ಪಯಣ ಇನ್ನೂ ಅತ್ಯುನ್ನತವಾದ ಮಟ್ಟಕ್ಕೆ ಹೋಗ್ತದೆ ಅಂತಂದೇಳಿ ನಾವು ಅನ್ಬೋದು ಈ ರಾಮಾಯಣ ಸಿನಿಮಾ ರಿಲೀಸ್ ಆದಮೇಲೆ. ಅದಕ್ಕಿಂತ ಮುಂಚೆ ಟ್ಯಾಕ್ಸಿಗೆ ಬರುತ್ತೆ. ಈ 2026 ವರ್ಷ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಸೊ ಯಶ್ ವರ್ಷ ಅಂತಲೇ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಅಂತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದರಲ್ಲೂ ಯಶ್ ಟಾಕ್ಸಿಕ್ ಏನಾಗುತ್ತೋ ಫಿಲಮ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಸೊ ಜನ್ರೇಷನ್ನಿಂದ, ಸೊ ಹಿರಿಯರಿಂದ, ಸೊ ಕೆಲವೊಬ್ಬರಿಂದ. ಬಟ್ ಫೈನಲ್ ಆಗಿ ಸಿನಿಮಾ ಅಂತೂ ದುಡ್ಡು ಮಾಡೋದು ಪಕ್ಕ ಫಿಕ್ಸು. ಸೊ ಅದು ಒಳಗಡೆ ಹೋದಾಗೆ ಗೊತ್ತಾಗೋದು ಅದು ಯಾವ ರೀತಿ ಐತಂತ. ಅದಾದಮೇಲೆ ಆಡಿಯನ್ಸ್ ಮೂಲಕ ಮತ್ತು ಫಿಲ್ಮ್ ಬಗ್ಗೆ ಸೊ ಏನು ವ್ಯಕ್ತಪಡಿಸ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ದೀಪಾವಳಿಗೆ ರಿಲೀಸ್ ಆಗ್ತಕ್ಕಂಥ ರಾಮಾಯಣ ಫಿಲ್ಮಲ್ಲಿ ಯಶ್ ಅವ್ರದ್ದು ಒಳ್ಳೆ ಔಟ್ಲುಕ್ ತೋರಿಸಿದ್ದಾರೆ. ಸೊ ಅವರು ಡೈಲಾಗ್ ತುಂಬ ಚೆನ್ನಾಗಿದ್ದಾವೆ, ಮ್ಯಾನರಿಸಮ್ ತುಂಬ ಚೆನ್ನಾಗಿದೆ. ಒಳ್ಳೆ ಸಿನಿಮಾನ ನಾವು ನೋಡಬೇಕು. ನೋಡೋದಕ್ಕೆ ಎಲ್ಲರೂ ಕಾಯ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಯಶ್ ಅಭಿಮಾನಿಗಳಿದ್ದೀರಿ, ಕನ್ನಡಿಗರಿದ್ದೀರಿ, ಸೊ ಭಾರತೀಯರೆಲ್ಲರೂ ಸಹ ಈ ಹಿಂದೆ ಬಂದಿರತಕ್ಕಂಥ ಹಲವಾರು ರಾಮಾಯಣಗಳಲ್ಲಿ ಸೊ
ಸೊ ನೋಡಿದ್ದಾರೆ, ಬಟ್ ಅದಕ್ಕಿಂತ ಒಂದು ವಿಭಿನ್ನವಾಗಿ ತೋರಿಸಿದ್ದಾರೆ. ಯಾಕಂದರೆ ಸಿನಿಮಾ ನೋಡಬೇಕು, ತಂತ್ರಜ್ಞಾನ ಅಷ್ಟು ಚೆನ್ನಾಗಿದೆ. ಸೊ ಆ ಒಂದು ಜಟಾಯು ಪಕ್ಷಿ ಮತ್ತು ಅದ್ರ ಜೊತೆ ನೋಡಿ ಪುಷ್ಪಕ ವಿಮಾನದ ಬಗ್ಗೆ ಇಂಟ್ರಡಕ್ಷನ್ ಸೀನಲ್ಲೇ ಯಶ್ ಅವರ ಒಂದು ಡೈಲಾಗು, ಸೊ 3 ಲೋಕಕ್ಕೂ ನಾನು ರಾಜ, ಸೊ ಅದು ಒಂದು ಡೈಲಾಗ್ ಹೇಳ್ತಾರಲ್ಲ, ಅದೊಂದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಚೆನ್ನಾಗೇ ಇರ್ತಕ್ಕಂಥದ್ದನ್ನ ನಾವು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಟೈಲರ್ ಅಂತೂ ತುಂಬ ಚೆನ್ನಾಗಿದೆ. ಬಟ್ ಆದರೆ ಸ್ವಲ್ಪ ರಾಮನ ಪಾತ್ರ ಮಾಡಿರ್ತಕ್ಕಂಥ ರಣಬೀರ್ ಕಪೂರ್ ಅವರಲ್ಲಿ ಅಷ್ಟೊಂದು ಆ್ಯಕ್ಟಿವ್ನೆಸ್ ಇಲ್ಲ. ಬಟ್ ಸೀತಾದೇವಿ ಆಗಿರ್ತಕ್ಕಂಥ ಸಾಯಿ ಪಲ್ಲವಿ ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ಇಮೇಜ್ ಇದೆ. ಸೊ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸೊ ಟೈಲರಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾರೆ. ಸೊ ರಾಮನ ಪಾತ್ರ ಮಾಡಿರ್ತಕ್ಕಂಥ ರಣಬೀರ್ ಕಪೂರ್ ಅವರಲ್ಲಿ ಸೊ ಒಂದು ಸ್ವಲ್ಪ ರಾಮ ಯಾವ ಥರ ಇರಬೇಕಂತಂದೇಳಿ ಸಣ್ಣ ಮಕ್ಕಳಿಂದ ಹಿಡಿದು ಇಲ್ಲಿವರೆಗೂ ಅವ್ರ ಕಲ್ಪನೆ ಇತ್ತು, ಅದೇ ಥರನೇ ಮೂಡ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಸ್ವಲ್ಪ ಆ್ಯಕ್ಟಿವ್ನೆಸ್ ಕಡಿಮೆ ಇದೆ. ಶಾಂತ ಸ್ವಭಾವದ ರಾಮ ಅಂತಂದೇಳಿ ತೋರಿಸಿದ್ದಾರೆ. ಅದೇ ರೀತಿ ಉಗ್ರ ಸ್ವರೂಪದನು ಯಶ್ ಅಂತಲೂ ಸಹ ತೋರಿಸಿದ್ದಾರೆ. ಫೈನಲ್ ಆಗಿ ಸೊ ನಾನಂತೂ ರಾಮಾಯಣ ಫಿಲ್ಮಲ್ಲಿ ರಾವಣನ ಪಾತ್ರದಲ್ಲಿ ಯಶ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಪ್ರತಿಯೊಬ್ಬರು ಕನ್ನಡಿಗರು ವೆಯ್ಟ್ ಮಾಡ್ತಿದ್ದಾರೆ. ಸೊ ರಾಮಾಯಣ ಸಿನಿಮಾ ಸೊ ತುಂಬ ಚೆನ್ನಾಗಿದೆ ಅಂತಂದೇಳಿ ನಾನು ಅಂದ್ಕೊಂಡು ಈ ಒಂದು ನನ್ನ ಒಂದು ರಾಮಾಯಣ ಟ್ರೈಲರ್ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಜೈ ಹಿಂದ್, ಜೈ ಕರ್ನಾಟಕ, ನಿಮ್ಮ ತಿಪ್ಪೇಸ್ವಾಮಿ ಕನ್ನಡಿಗ.